ನೀರು ಹಾಕಕ್ಕೆ ಹೇಳ್ಬಿಟ್ಟೋಗಪ್ಪ. ಸೊ ಗಾಯ್ಸ್, ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಟೈಮ್ ಬಂದು 8:15 ಆಗ್ತಾಯಿದೆ. ನಮ್ಮ ಪಾಪುನು ಎದ್ದುಬಿಟ್ಟವಳೆ ಇವತ್ತು, ಚಿನ್ನಿ ಮರಿ. ಹಾಗೆ ನೋಡಿದ್ರಲ್ವ, ಇವಾಗೆ ಜಸ್ಟ್ ನಮ್ಮ ಹಸ್ಬೆಂಡು ಆಟೋ ಇಸ್ಕೊಬರೋಕ್ಕೆ ಹೋದ್ರು, ಯಾವುದೋ ಇದೆ ಅಂತ ಹೇಳಿದ್ರಂತ. ಸೊ ಅದಕ್ಕೆ ನಾನು ಅಷ್ಟರಲ್ಲಿ ನೀರು ಬರ್ತಾಯಿಲ್ಲ ಗಾಯ್ಸ್. ಎದ್ದಿದ ತಕ್ಷಣ ಕೆಲಸ ಎಲ್ಲ ಮಾಡಿಬಿಟ್ಟೆ. ಸ್ನಾನಕ್ಕೆ ಹೋಗೋಣ ಅಂದರೆ ನೀರು ಬರ್ತಿದ್ಲ, ನೀರು ಇಲ್ವಂತೆ. ಸೊ ಅದಕ್ಕೆ ಇವಾಗ ಡ್ರಮ್ಮಿಂದ ತೊಗೊಂಡು ಸ್ನಾನ ಮಾಡ್ಕೊಬರ್ತೀನಿ. ನೋಡಿ, ಲೀಟ್ರ್ ಹಾಕಿದ್ದೀನಿ. ಸೊ ಹಾಗೆ ಅನ್ನನೂ ಆಲೂಗಡ್ಡೆ ಹಾಕ್ಬಿಟ್ಟು ಬೇಳೆ ಸಾರು ಮಾಡ್ತಿದ್ದೀನಿ. ಆಯಿತು ಗಾಯ್ಸ್, ಬೇಳೆ ಸಾಂಬಾರಿಗೆ ಇಕ್ಕಿದ್ದೀನಿ. ಬೇಳೆ ಸಾಂಬಾರು ವಿಸಿಲ್ ಬಂದಾದಮೇಲೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಡ್ತೀನಿ. ಫ್ರೆಶ್ ಅಪ್ ಆಗಿ ಬಂದು ಕಡ್ಡಿ ಹಚ್ಬಿಟ್ಟು ಊಟ ಮಾಡ್ಕೊಳ್ಳೋಣ. ಸೊ ನಮ್ಮ ಹಸ್ಬೆಂಡ್ಗೆ ಇರಿ ಅಂದೆ, ಬಟ್ ಯಾರಾದರೂ ಕೊಡ್ತೀನಿ ಅನ್ನೋ ಟೈಮಲ್ಲಿ ಹೋಗಿಸ್ಕೊಬಂದ್ಬಿಡ್ಬೇಕಲ್ವ ಆಟೋನ ಅಂತ ಹೊರಟ್ರು ಅವರು. ಸರಿ, ಓಕೆ. ಹೊರಗೆಲ್ಲ ಎದ್ದೆ ಗಾಯ್ಸ್. ಇವಾಗ ಟೈಮ್ ನೋಡಿ ಕಾಣಿಸ್ತಾ ಇತ್ತಾ, 8:40 ಆಗ್ತಾಯಿದೆ. 7:15 ಎದ್ದು ಮನೆ ಕಸ ಗುಡಿಸಿ, ಮನೆಯೆಲ್ಲ ಒರೆಸಿ, ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇವಾಗ ಜೋಡಿಸಿ ಹಾಗೆ ಸಾಂಬಾರಿಗೆ ಇಕ್ಕಿ ಅನ್ನ ಮಾಡಿ ರೆಡಿಯಾಗಿದ್ದೀನಿ ಊಟ ಮಾಡೋಕ್ಕೆ ಅಂತೆಲ್ಲ ಊಟ ಮಾಡೋಕ್ಕೆ ಗಾಯ್ಸ್. ಯಾಕಂದ್ರೆ ನೆನೆಲ್ಲ ತಿಂದಿಲ್ವಲ್ಲ ಹೊಟ್ಟೆ ಹಸಿ. ನೋಡಿ, ಇವತ್ತು ಹೂವು ಏನೂ ಚೇಂಜ್ ಮಾಡಲ್ಲ ಗಾಯ್ಸ್, ಗೊತ್ತಲ್ವ ನಿಮಗೆ. ಆಟೋ ಇಲ್ದಿರೋ ಕಾರಣದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟೈತೆ. ಸೊ ಅದಕ್ಕೆ ಪರವಾಗಿಲ್ಲ, ಅದೇ ಹೂವು ಇರಲಿ, ನೆನೆ ತಾನೇ ಇಟ್ಟಿರೋದು ಅಂತ ಅದೇ ಹೂವನ್ನ ಬಿಟ್ಬಿಟ್ಟು ಹಾಗೆ ಬರೀ ದೀಪ ಹಚ್ಬಿಟ್ಟು ಕಡ್ಡಿ ಅಂಟಿಸ್ತೀನಿ ಅಷ್ಟೇ ಗೈಸ್. ಸೊ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸಿಗ್ತೀನಿ. ಓಕೆ, ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಇವಾಗ ದೇವ್ರಿಗೆ ದೀಪ ಹಚ್ಬಿಡೋಣ ಫಸ್ಟು. ಬನ್ನಿ. ಬುವ್ವ ಗಾಯ್ಸ್, ಇಂದಮ್ಮ ತೋರಿಸು ಫೇಸು, ನಿನ್ನ ಮುಖ ತೋರಿಸು, ಫ್ಯಾಮಿಗೆ ತೋರಿಸು, ಕೈ ತೋರಿಸಿ ಹೆಂಗಾಗೈತೆ ನೋಡೋಣ. ನೋಡಿ ಗೈಸ್, ಇವಾಗ ಸ್ವಲ್ಪ ಪರವಾಗಿಲ್ಲ. ನೋತಮ್ಮ, ಮಗಳೇ ಜ್ವರ ಅಮ್ಮಗೆ. ಹ್ಞೂ ಸರಿ, ಬೂವ ತಿನ್ನೋಕೆ ಅಮ್ಮ ತಿನ್ನಿಸ್ಬೇಕಾ? ಹ್ಞೂ ಸರಿ ಬಾ. ಟೈಮ್ ಬಂದು 10 ಗಂಟೆ ಆಗ್ಬಿಟ್ಟೈತೆ. 10 ಗಂಟೆ ಆಗ್ತೈತೆ, ಇನ್ನೂ 10 ನಿಮಿಷ ಐತೆ. ಸೊ ಇವಾಗ ಪಾಪುಗೆ ಊಟ ಅಂತೆ ಮಾಡಿಸ್ಬಿಡ್ತೀನಿ. ಯಾಕಂದರೆ ಅವಳು ಆವಾಗಿಂದ ಕೇಳ್ತಿದ್ಲು, ನಾನು ಸಾರಿನೂ ಒಗ್ಗರಣೆ ಹಾಕಿದ್ದಿಲ್ಲ ಅಂತ. ಹಿರೇ ಪೂಜೆ ಮಾಡಿಬಿಡ್ತೀನಿ ಅಂತಿದ್ದೆ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಸಾರು ಒಗ್ಗರಣೆ ಹಾಕಿ ಪಾಪು ಊಟ ಮಾಡಿಸ್ಬಿಡ್ತಾಯಿದ್ದೀನಿ. ಅವಳೇ ತಿನ್ನಂದರೆ ನಾನು ತಿನ್ನಿಸ್ಬೇಕಂತೆ. ಅದಕ್ಕೆ ಪಾಪಕ್ಕೆ ತಿನ್ನಿಸ್ಬಿಟ್ಟು ಅದಾದ್ಮೇಲೆ ನಾನು ಊಟ ಮಾಡ್ತೀನಿ. ಸೊ ಫಸ್ಟು ಪಾಪುಗೆ ಊಟ ಮಾಡಿಸ್ತಾನೆ, ಬನ್ನಿ. ಆನ್ ಮಾಡಿಕೊಡ್ತೀನಿ. ನೋಡಿ ಗಾಯ್ಸ್, ಚಿಪ್ಸ್ ತಿನ್ನಬೇಡಿ ಅಂತೀರಾ, ಅವಳು ತಿಂತಾಳೆ. ದಮ್ಮು ಕೂದಲೆಲ್ಲ ಕೂದಲು ಬೀಳ್ತೈತೆ. ಚಾರ್ವಿ ಗುಡ್ಗಳು ಗಾಯ್ಸ್. ಈ ನಡುವೆ ಸಾರಲ್ಲೆಲ್ಲ ಫಸ್ಟೆಲ್ಲ ಬರೀ ಅನ್ನ ತಿಂತಿದ್ಲು. ಈ ನಡುವೆ ಸಾರು ಚಟ್ನಿ ಎಷ್ಟೇ ಖಾರ ಇದ್ರೂ ತಿಂತಾಳೆ, ಪರವಾಗಿಲ್ಲ. ನೀರು ಕುಡ್ಕೊಂಡೇ ತಿನ್ಬಿಡ್ತಾಳೆ. ಚಾರ್ವಿಗೆ ಊಟ ಮಾಡಿಸಾದ್ಮೇಲೆ ನಾನು ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡಿಕೊಂಡೆ. ಉಪವಾಸ ಇದ್ದು ತಿಂತಾ ಇದ್ದೀನಲ್ವ, ಅದಕ್ಕೆ ಸ್ವಲ್ಪ ಮುಕ್ಕೊಂಡು ತಿನ್ನೋಣ ಅಂತ ತಿಂದೆ ಅಷ್ಟೇ. ಆಶ್ಚರ್ಯ ಪಡಬೇಡಿ ಯಾರೂ. ಇವಾಗೆ ಜಸ್ಟು ನಾಷ್ಟ ಮಾಡಿಕೊಂಡೆ. ಸೊ ನಮ್ಮ ಹಸ್ಬೆಂಡ್ ಬರ್ತಾರಂತೆ, ಆಟೋ ಸಿಕ್ತಂತೆ. ಸೊ ತಗೊಬರ್ತಾರಂತೆ. ಆಗಲ್ಲ ಗಾಯ್ಸ್, ಜೀವನ ಇರಲ್ಲ ಆಟೋ ಇಲ್ಲ ಅಂದರೆ. ಆದಷ್ಟು ಬೇಗ ಸ್ವಂತ ಆಟೋ ಇಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲೇ ಹಿಂಗೆ ಹಾಕ್ಕೊಂಡಿರಲ್ಲ ಈ ಥರ, ಇಲ್ಲಾಂದರೆ ಬಳೆ ಬಿಚ್ಚಿಗೆ ಬಿಡಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಸೊ ಚಾರ್ವಿಗೂ ಊಟ ಮಾಡಿಸ್ದೆ. ಪಾಪು ಒಳಗಡೆ ಇದ್ದಾಳೆ. 11 ಗಂಟೆ ಆಗೋಯ್ತು ಗಾಯ್ಸ್ ಟೈಮು. ಎಷ್ಟು ಬೇಗ ಟೈಮ್ ಆಯಿತು. ಸೊ ಸಾರಿ ಗಾಯ್ಸ್, ನಿದ್ದೆ ಬರ್ತೈತೆ ಊಟ ಮಾಡಿಬಿಟ್ಟು. 1 ಗಂಟೆ 12 ಗಂಟೆ ಹಂಗೆ ಸ್ವಲ್ಪ ಹೊತ್ತು ಮಲಗೆ ಎದ್ದೇಳ್ತೀನಿ ಸಂಜೆ ಹಂಗೆ. ಯಾಕಂದರೆ 2-3 ದಿವಸದಿಂದ ನಿದ್ದೆನೇ ಇಲ್ಲ ಗಾಯ್ಸ್, ನಿದ್ದೆನೇ ಇಲ್ಲ. ಬೇಗ ಪೂಜೆ ಮಾಡಬೇಕು ಅಂತ ಬೇಗ ಎದ್ದು ನಿದ್ದೆನೇ ಇಲ್ಲ. ಅದಕ್ಕೆ ನಮ್ಮ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಊಟ ಕೊಟ್ಬಿಟ್ಟು
ಸ್ವಲ್ಪ ಹೊತ್ತು ಪಿಕ್ಚರ್ ಒಂದು ನೋಡ್ತಾ ಇದ್ನಲ್ಲ, ನಿನ್ನೆ ಅರ್ಧ ನೋಡಿದ್ದೀನಿ, ಇನ್ನು ಅರ್ಧ ನೋಡಿಲ್ಲ. ಇಲ್ಲಿ ನೋಡಿ ಗೈಸ್, ಮತ್ತೆ ಒಂದು ಪಿಂಪಲ್ ಆಯಿತು. ಸೊ ಅದಕ್ಕೆ ಆ ಪಿಕ್ಚರ್ನ ನೋಡಿ ಮುಗಿಸೋಣ ಇವತ್ತು. ಓಕೆ, ಮುಗಿಸ್ಬೇಕು. ಗುಂಡ ಬಂದಿದ ತಕ್ಷಣ ಈ 6 ಪ್ಯಾಕ್ ಬಿಚ್ಚಿಲ್ಲ ಅಂದರೆ ಅವ್ರಿಗೆ ನಿದ್ದೆ ಬರೋಲ್ಲ ತಾನೆ. ಹೋಗೋ, ಊಟ ಕೊಟ್ಬಿಡ್ತೀನಿ ಗಾಯ್ಸ್ ನಮ್ಮ ಹಸ್ಬೆಂಡ್ಗೆ. ಉಪ್ಪು ಸ್ವಲ್ಪ ಕಮ್ಮಿ ಇದೆ ಗಾಯ್ಸ್, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ತಗೊಳ್ಳಿ ಅಪ್ಪಿ, ಅದು ಬಿಡಿಸ್ಕೊಡ್ತೀಯ ಏನು, ಎಲ್ಲ ಒಣಗೋಗ್ತೈತೆ, ಅದಕ್ಕೆ ಇಲ್ಲಿ ಇಕ್ಕಿದ್ದೀನಿ ಪ್ರೊಮೊಗ್ರಾನೇಟ್ ಚಾರು. ನೋಡಿ ಗಾಯ್ಸ್, ಕಚ್ಕೊಳ್ಳೋಕೆ ಏನಿಲ್ಲ. ಸೊ ಗಾಯ್ಸ್, ಟೈಮ್ 3 ಗಂಟೆ ಆಯಿತು. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಇವಾಗ ಎದ್ದೆ. ಅನ್ನಕ್ಕೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ಗೆ ಊಟ ಕೊಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಸೊ 3 ಗಂಟೆ ಆಯಿತು ಗೈಸ್ ಟೈಮು. ಒಂದೊಳ್ಳೆ ನಿದ್ದೆ ಆಯಿತು, ಅದೇ ಖುಷಿ. ಸೊ ಇವಾಗ ಅನ್ನ ಮಾಡಾದ್ಮೇಲೆ ನನಗೂ ಸ್ವಲ್ಪ ಹೊಟ್ಟೆ ಹಸಿತೈತೆ ಗೈಸ್ ಲೈಟಾಗಿ, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಊಟ ಮಾಡ್ಕೊಳ್ಳೋಣ, ಓಕೆನಾ? ಸೊ ನೋಡಿ ಗೈಸ್, ಅನ್ನಕ್ಕೆ ಇಟ್ಟಿದ್ದೀನಿ. ಅಲ್ಲಿದೆ ನಮ್ಮ ಹಸ್ಬೆಂಡ್. ಇವಾಗ ನನಗೆ ಪ್ರೊಮೊಗ್ರಾನೇಟ್ ಬಿಡಿಸ್ಕೊಡ್ತಾರೆ. ಸೌಟಲ್ಲಿ ಯಾರಾದರೂ ಬಿಡಿಸ್ತಾರಾ ಚಿನಿ? ನೋಡು ಬೈಕ್ ತುರುಗ್ಬಿಡ್ತೀನಿ. ನೋಡಿ ಗಾಯ್ಸ್, ಅಪ್ಪ ಮಗಳಿಬ್ರು ಸೇರಿ ನನ್ನ ಹೊಡಿತಾರೆ. ಎಲ್ಲ ಹತ್ರ ಗಲೀಜು ಮಾಡೋದು ಅಂತ ತಿಳ್ಕೊ, ಕಪ್ಪಲ್ ಅದ್ದರಿಸ್ಬಿಡ್ತೀನಿ ಅಪ್ಪಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನಮ್ಮ ಹಸ್ಬೆಂಡ್ ಪ್ರೊಮೊಗ್ರಾನೇಟ್ ಬಿಡಿಸುವ ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ ಬನ್ನಿ ನೋಡಿ. ಹುಳ ಪಳ ಎಲ್ಲ ಹಾಕೊಂಡು ಚೆಚ್ಚದೆ ತಾನಪ್ಪಿ. ಹೆಚ್ಚಿ ಕ್ಲೀನಾಗಿ ಬಿಡ್ಸೋ. ಹುಳ ಆದ್ರೂ ಇರಲಿ, ಏನಾದರೂ ಇರಲಿ, ತಿನ್ನೋಳು ಯಾವಲ್ಲ ಅಂತ ಹಿಂಗೆ ಬಿಡಿಸ್ಕೊಡೋದೇವು ಅಂತಾನೆ ಅಪ್ಪಿ. ನೋಡು ಅಪ್ಪಿ, ಹುಳಾಗಿಲ್ಲ ಇರೋದಪ್ಪಿ. ನೋಡಲ್ ಸೈಡಲ್ಲಿ ನಿನ್ಗೆ ಹೇಳೋದೇ ನನ್ನ ತಪ್ಪು ಅನ್ನಿಸ್ತದೆ ಯಾಕೋ ತಾನೇ. ಏನಿಲ್ಲಿ ಇಲ್ಲಿ ನೋಡಿ ಗೈಸ್, 1 ನಿಮಿಷ ಕೆಲಸ ಆಗಲ್ಲ. ವಾವ್, ಇಲ್ಲಿ ನೋಡಿ, ಯಾರೆಲ್ಲಿ ಕೊಟ್ಟಿದ್ದಪ್ಪಿ? ಇದನ್ನ ಕಟ್ ಮಾಡ್ತೀನಿ ಗೈಸ್. ಪ್ರೊಮೊಗ್ರಾನೇಟ್ ಬಿಡಿಸುವ ವಿಧಾನ ನೋಡ್ಕೊಂಡ್ರಲ್ವಾ? ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ? ನೋಡಿ ಗೈಸ್, ಒಂದು ಕೆಲಸ ಮಾಡಂದ್ರೆ ಇಷ್ಟು ಗಲೀಜು ಮಾಡಿಕ್ಕಿದ್ದಾನೆ ಮನೇನ. ಇಷ್ಟು ಪ್ರೊಮೊಗ್ರಾನೇಟ್ ಗೈಸ್ ವೇಸ್ಟ್ ಆಗುತ್ತೆ. ಅವ್ರ ಅಮ್ಮನ ಮನೆದಂತ ಬಿಚ್ಕೊಡ್ತಾವನೆ ತಾನೆ ಅಪ್ಪಿ? ಇನ್ನೇನಕ್ಕೆ ಬಿಚ್ಕೊಡ್ತಿದ್ಯಾ? ಏನಂತ ನನ್ಗೇನಿಲ್ಲ, ಕೊಲ್ತೋದ್ರೆ ನಾನು ಬಿಸಾಕ್ತಿದ್ದೆ ಅಷ್ಟೇ, ನೋ ಟೆನ್ಷನ್. ಅವ್ರ ಅಮ್ಮ ಕೊಟ್ಟು ಕಳ್ಸಿರೋದು ವೇಸ್ಟ್ ಮಾಡಬಾರ್ದು ಅಂತ ಹಿಂಗೆ ಕೂತ್ಕೊಂಡು ಪೇಷನ್ಸಾಗಿ ಬಿಡ್ಸ್ಕೊಡ್ತಾವನೆ ಗಾಯ್ಸ್. ಇಲ್ಲ ಅಂದಿದ್ರೆ ನಮ್ಮ ಮನೇಲಿ ಏನಾದರೂ ಕೊಟ್ಟಿದ್ರೆ ಆಯಾ ತಿಂದರೆ ತಿನ್ನು, ಬಿಸಾಕ್ ಹೋಗೇ ಇಲ್ಲ ಅಂದರೆ ಅಂತಿದ್ದೆ ತಾನೇ. ನೋಡಿ ಗಾಯ್ಸ್, ಇಂಥ ಒಳ್ಳೆ ಗಂಡ ಯಾರಿಗಾದ್ರೂ ಸಿಗ್ತಾನ ಅಪ್ಪಿ? ಹಾಂ ಅಂತೇಳಲ್ಲ ಗಾಯ್ಸ್, ಇವ್ನು ನಂಬರ್ 1 ಫ್ರಾಡು. ಇವನ್ನ ನಂಬೇಡಿ, ವಿಡಿಯೋಲ್ಲಿ ನೋಡಿ ಇವನ್ನ ಜಡ್ಜ್ ಮಾಡಬೇಡಿ ಗಾಯ್ಸ್. ನಾನು ಹೇಳ್ತಾ ಇದ್ದೀನಿ ನೋಡಿ, ಇವ್ನು ನಂಬರ್ 1 ಫ್ರಾಡ್ ಇವನು ತಾನೆಲ್ಲ. ನೋಡಿ ಗಾಯ್ಸ್, ನನ್ನ ಗಂಡ ಕೆಲಸಕ್ಕೆ ಲೇಟ್ ಆಯಿತು, ಊಟ ಬೇಡ ಅಂತಿದ್ದ. ನಾನು ಪ್ರೊಮೊಗ್ರಾನೇಟ್ ಬಿಡಿಸ್ಕೊಡು ಅಂದ ತಕ್ಷಣ ಕ್ಲೀನಾಗಿ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟು, ಇವಾಗ ಲೇಟ್ ಆಗಿಲ್ವಾ ಅಪ್ಪಿ? ಓಹೋ ಗೈಸ್, ನಾನು
ನಮ್ಮ ಹಸ್ಬೆಂಡ್ ಇಬ್ಬರು ಊಟ ಮಾಡ್ತಿದ್ದೀವಿ. ಚಾರ್ವಿ ಪ್ರೋಮೋಗ್ರಾನೇಟ್ ಜ್ಯೂಸ್ ಕುಡಿತಾವಳೆ. ಸೊ ಇವಾಗ ಊಟ ಮಾಡೋಣ. ಬಾಯ್. ಬಟ್ಟೆ ಇನ್ನೂ ಒಣಗಿಲ್ಲ ಅಪ್ಪಿ ಎತ್ತನ ಅಂದರೆ ಇವತ್ತೆಲ್ಲ ಯಾವತ್ತೂ ಬಂದಿಲ್ಲ. ನೈಟ್ ಡ್ಯೂಟಿ ಒಗ್ದಾಕಿದ್ದೀನಿ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ. ಏನು ಅನ್ಕೊಂಡಿದ್ಯಾ ನನ್ನ ಎಲ್ಲೋ ನೀನು ಹೆಂಡ್ತಿ? ಥ್ಯಾಂಕ್ಸ್ ಎಲ್ಲೋ. ಬಾಯ್. ಕೆಲ್ಸಕ್ಕೆ ಹೊರಟ್ರು. ನೀರೇ ಕುಡಿದಿಲ್ಲ ಗೈಸ್ ಊಟ ಮಾಡ್ಬಿಟ್ಟು. ಬಾಟ್ಲ್ಗೆಲ್ಲ ನೀರು ಬೇರೆ ತುಂಬಿಸ್ಬೇಕು. 3 ಬಾಟ್ಲ್ ಆಗ್ಬಿಟ್ಟೈತೆ ಗೈಸ್. ಬಾಟ್ಲ್ಗೆಲ್ಲ ಆರ್ಡ್ರ್ ಮಾಡಬೇಕು. ಇನ್ನು ಸ್ವಲ್ಪ ತೋರ್ಸು. ನೋತಾ ನೋಡಿ ಗೈಸ್. ಪೇಸ್ಟ್ ಅದು ಗಾಯ ಆಗಿರೋ ತಕ್ಷಣ ಹಾಕ್ಬೇಕು. ಈ ಥರ ಊದಿಸ್ಕೊಂಡಲ್ಲ ಹಾಕೋದು. ಪ್ರೊಮೋಗ್ರಾನೇಟ್ ಎತ್ಕೋಬೇಕು ಫ್ರಿಜ್ಜಲ್ಲಿ ಇಕ್ಕನ. ದೊಡ್ಡ ಬಾಕ್ಸು ನೋಡಿ ಗಾಯ್ಸ್. ತುಂಬ ಜನ ಹುಡುಗಿರು ಡ್ರೈವರ್ ಅನ್ನೋ ಕಾರಣಕ್ಕೆ ತುಂಬ ಜನ ಹುಡುಗರನ್ನ ಬಿಟ್ಬಿಡ್ತೀರಾ. ಸೊ ಆ ತಪ್ಪನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬ ಡ್ರೈವರ್ ಮಾಡೋ ಪ್ರೀತಿ ಕೇರ್ ಇದೆಯಲ್ವಾ, ಅವರು ಎಷ್ಟೇ ಕಷ್ಟಪಟ್ಟು ಗಾಡಿ ಓಡಿಸಿದ್ರು, ಅವ್ರಿಗೆ ಎಷ್ಟೇ ನೋಗಲಿದ್ರು ಅದು ಮನೇಲಿ ತೋರಿಸ್ಕೊಳ್ಳಲ್ಲ ಅವ್ರು ಯಾವತ್ತೂ. ತನ್ನ ಹೆಂಡತಿ ತನ್ನ ಮಕ್ಕಳಿಗೆ ಏನೆಲ್ಲ ಪ್ರೀತಿ ಕೊಡಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನ ಅವ್ರು ಯಾವತ್ತೂ ಮರೆಯೋಕ್ಕೋಗಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಒಂದೇ ಒಂದು ಸಜೆಷನ್ ಏನಂದರೆ, ಪ್ರೀತಿ ಮಾಡಾದ್ಮೇಲೆ ಅವ್ರ ಡ್ರೈವರ್ ಅನ್ನೋ ಕಾರಣಕ್ಕೆ ಯಾರನ್ನೂ ಬಿಟ್ಟು ಹೋಗಬೇಡಿ. ಯಾಕಂದರೆ ಒಬ್ಬ ಡ್ರೈವರು ಅವ್ರ ಹೆಂಡತಿ ಅವ್ರ ಮಕ್ಕಳನ್ನ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಅಂತ ಒಬ್ಬ ಡ್ರೈವರ್ ಹೆಂಡತಿಯಾಗಿ ನನಗೂ ನನ್ನ ಮಗಳಿಗೆ ಅಷ್ಟೇ ಗೊತ್ತು. ಸೊ ಅದಕ್ಕೆ ಇದೊಂದು ಚಿಕ್ಕ ಅಡ್ವೈಸ್ ನಿಮ್ಗೆ. ಸ್ವಲ್ಪ ಹನಿ ಬೀಳ್ತಾಯಿತ್ತು ಮಳೆ, ಅದಕ್ಕೆ ಎಷ್ಟು ಬಟ್ಟೆ ಒಣಗಿತ್ತು, ಅದಕ್ಕೆ ಎತ್ತಿದ್ದೀನಿ. ಇವೆಲ್ಲ ಇನ್ನೂ ಒಣಗಿಲ್ಲ ಗೈಸ್. ಇಷ್ಟು ಇನ್ನೂ ಒಣಗಬೇಕು. ಇಷ್ಟು ಮರ್ಚಿಗೆ ಬಿಡ್ತೀನಿ. ದೇವ್ರ ಬಟ್ಟೆ ಎತ್ತಿಗೆ ಬಿಡ್ತೀನಿ. ಅಪ್ಪ ಮತ್ತೆ ಬರೋ ವಾರನೂ ಬೆಡ್ಶೀಟ್ಗಳು ಮ್ಯಾಟ್ಗಳೆಲ್ಲ ಎತ್ತಿ ಒಗಿಬೇಕು ಗಾಯ್ಸ್. ಸೊ ಅದಕ್ಕೆ ಮತ್ತೆ ಬೆಡ್ಶೀಟ್ ಎತ್ತಿ ರೂಮಲ್ಲಿ, ಅದಾದಮೇಲೆ ಇಲ್ಲಿ ಮ್ಯಾಟ್ಗಳೆಲ್ಲ ಎತ್ತಿ ಒಗಿಬೇಕು. ನೋಡುವ ಏನೆಲ್ಲಿ ತ್ಯಾವ ಐತೆ ಗಾಯ್ಸ್. ಇನ್ನು ಲೈಟಾಗಿ ಅಲ್ವೊಂದು ನಾನೊಂದು ಬಟ್ಟೆಯಲ್ಲಿ ಕಲರ್ ಹೋಗ್ತಿತ್ತು, ನೋಡೇ ಇಲ್ಲ, ಹಾಕ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಜಾಸ್ತಿ ಹಾಕೋ ಟೈಮಲ್ಲಿ ನೋಡ್ತಿದ್ದೀನಿ ಫುಲ್ ಕಲರ್ ಅಂಟ್ಕೊಬಿಟ್ಟೈತೆ. ನನ್ನ ಗಂಡನಿಗಿನ್ನೂ ಗೊತ್ತಿಲ್ಲ ಗಾಯ್ಸ್, ಗೊತ್ತಾದರೆ ಬಡ್ಕೋ ಅಂತಾನೇನು. ಮಳೆ ಬಂತು. ಹೆಂಗೋ ನಾನು ಬೆಡ್ಶೀಟ್ ಎತ್ತು ಒಳ್ಳೆ ಕೆಲಸ ಮಾಡಿದೆ ಗಾಯ್ಸ್, ಇಲ್ಲಾಂದ್ರೆ ನೆಂದೋಗ್ತಿತ್ತು. ಗಲೀಜ್ ನೀರು ಬ್ಯಾಡ್ ಕಮೆಂಟ್ ಹಾಕಿ ಗಾಯ್ಸ್. ಗಲೀಜ್ ನೀರಲ್ಲೆಲ್ಲ ಆಡ್ತಾಳೆ ನೋಡಿ. ಮೇಲಿಂದ ಅವ್ರ ಮೆಟ್ಲುಗಳು ತೊಳೆಯಲ್ಲ, ಏನೇ ಇಲ್ಲ, ಆ ನೀರೆಲ್ಲ ಬರುತ್ತೆ. ಇವಳು ಆಡ್ತಾವಳೆ. ಹ್ಞೂ ಸೂಪರ್ ಇದೆ. ಜೋರು ಮಳೆನೇ ಬರ್ತಾಯಿಲ್ಲ ಗಾಯ್ಸ್. ಜೋರು ಮಳೆ ಬಂದರೆ ನನ್ನ ಗಿಡನ ಸ್ವಲ್ಪ ಮಳೆಯಲ್ಲಿ ಇಕ್ಕ ಅಂದ್ಕೊಂಡೆ, ಹನಿ ಬಿದ್ದು ನಿಂತೋಗ್ಬಿಟ್ಟೈತೆ ಗಿಡ. ನಂದೇ ದೃಷ್ಟಿ ಗೈಸ್. ಏನು ನಿನಗೆ ದೃಷ್ಟಿ? ನಿನ್ನ ಮುಖ ನೋಡಿ ಯಾರಾದ್ರೂ ಇಷ್ಟಪಡ್ತಾರ? ಛೀ ಛೀ. ಫ್ಯಾಮ್ ಮನೆ ಕರಿಬೇಕಾ? ನೀನೇ ಕರ್ಕೊ ಹೋಗಿ, ನಾನು ಕರಿಯಲ್ಲ. ಹೋಯ್ತೀಯಾ ಫ್ಯಾಮ್ ಮನೆಗೆ? ಸೊ ಗೈಸ್
ಚಾರ್ವಿ ನಿಮ್ಮ ಮನೆಗೆ ಬರ್ತಾರಂತೆ. ಯಾರ ಮನೆಗೆ ಚಾರ್ವಿ ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ನಾನು ಕೇಳು, ಕಮೆಂಟ್ ಮಾಡಿ ಫ್ಯಾಮ್, ನಾನು ಬರ್ತೀನಿ ಅಂತ. ಕಮೆಂಟ್ ಮಾಡಿ ಓಕೆನಾ? ಓಕೆನಾ? ಓಕೆ, ಸ್ವಲ್ಪ ಜೋರಾದರೆ ಚೆನ್ನಾಗಿರುತ್ತೆ ಗೈಸ್. ಗಿಡ ಇಕ್ಬೋದು. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬ ಕುತೂಹಲ. ನನ್ನ ಹಾಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಎಲ್ಲ ಹೇಳಿ ಗೈಸ್. ಬ್ಯಾಡ್ ಕಮೆಂಟ್ ಬ್ಯಾಡ್ ಕಾಮೆಂಟ್ ಹಾಕ್ಬೇಕಂತೆ ಗೈಸ್ ನಮಗೆ. ನೋಡಿದ್ರಾ, ನಿಮ್ಮ ಚಾರ್ವಿ ಅಂತೀರಾ, ಹಿಂಗಿದ್ದಾಳೆ ನಿಮ್ಮ ಚಾರ್ವಿ. ನಮ್ಮ ಮನೆ ಕೃಷ್ಣ ಪಾದ. ಕೃಷ್ಣ ಎಲ್ಲಿದೆ ಇಲ್ಲಿ? ಅಲ್ಲಿ ನಮ್ಮ ಮನೆ ಮುದ್ದು ಕೃಷ್ಣ, ರಾಧೆ ಮುದ್ದು ಕೃಷ್ಣ ಎಲ್ಲ ಇವಳೆ ತಾನೇ ಅಮ್ಮ? ನೋಡಿ ಬಾ, ಇನ್ನೊಂದ್ಸತಿ ಬರ್ತಾವಲ್ಲ ನೋಡಿ ಗೈಸ್. ಹಾಂ ನೋಡಿ, ಅಲ್ಲಿ ಪುಟ್ಟು ಹೆಜ್ಜೆ, ದೊಡ್ಡ ಮಾತು ತಾನೇ. ಸ್ವಲ್ಪ ಜೋರಾಯಿತು ಗೈಸ್ ಮಳೆ ನೋಡಿ, ಅದಕ್ಕೆ ಇಲ್ಲಿಕ್ಕಿದ್ದೀನಿ ಸ್ವಲ್ಪ ಗಿಡಗೆ ಮಳೆ ನೀರು ಬೀಳಲಿ ಅಂತ. ಮಳೆಯಲ್ಲಿ ಟೀ ಕುಡಿಯೋಣ. ಸೊ ಗಾಯ್ಸ್, ಟೈಮ್ 8:15 ಆಗ್ತಾಯಿದೆ ಗಾಯ್ಸ್. ಸೊ ಸ್ವಲ್ಪ ಪ್ರೋಮೋಗ್ರಾನೇಟ್ ತಿನ್ನೋಣ ಅಂತ ಎತ್ಕೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ, ಹಂಗೆ ಮರ್ತೋಗ್ಬಿಡ್ತೀನಿ ಗಾಯ್ಸ್ ಸಿಕ್ಕಿ. ಅದಕ್ಕೆ ಸ್ವಲ್ಪ ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಹಾಗೆ ಊಟಕ್ಕೆ ಸಾರಿತ್ತಲ್ವ ಗಾಯ್ಸ್, ಅದಕ್ಕೆ ಅನ್ನಕ್ಕೆ ಇಟ್ಟಿದ್ದೀನಿ. ಅದೇ ತಿನ್ಕೊಳ್ಳೋಣ. ಹಚ್ಕೊಳ್ಳೋಕ್ಕೆ ಫಸ್ಟ್ ಎಲ್ಲ ಮೊಟ್ಟೆ ಕಬಾಬು. ಅಯ್ಯೋ ಶಿವಪ್ಪ, ತಪ್ಪಾಯಿತು ಶಿವಪ್ಪ. ಅವೆಲ್ಲ ಇರ್ತಿತ್ತು. ಇವಾಗ 1 ತಿಂಗಳು ಫುಲ್ಲು ವೆಜ್ ಅಲ್ವಾ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಬೇಳೆ ಸಾರನ್ನ ತಿನ್ಕೊಳ್ಳೋಣ. ಅನ್ನಕ್ಕೆ ಇಟ್ಟಿದ್ದೀನಿ. ಒಂದು 9:30 ಹಂಗೆ ಊಟ ಮಾಡ್ಕೊತೀನಿ ಗೈಸ್. ಇವಾಗ ಸ್ವಲ್ಪ ಪ್ರೋಮೋಗ್ರಾನೇಟ್ ತಿಂತಾಯಿದ್ದೀನಿ ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬಾಯ್ ಗಾಯ್ಸ್.